ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ಯುಗಾದಿ ಹಬ್ಬಕ್ಕೋಸ್ಕರ ಹೋಳಿಗೆ ಮಾಡಾಕತ್ತೀನಿ ರೀ. ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳಕತ್ತೀನಿ. ಬೇಳೆ ಹೋಳಿಗೆ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಒಂದು 4 ಗ್ಲಾಸ ನೀರು ಹಾಕ್ಕೋತೀನಿ ರೀ. ಇವು ನೀರು ಕಾಯಿಲ್ರಿ. ನೀರು ಕಾಯೋಷ್ಟೊತ್ತಿಗೆ ಬೇಳೆ ತೊಳೀನಿ ರೀ. ಈಗ ನಾನು ಅರ್ಧ kg ಬೇಳೆ ತೊಗೊಂಡಿನಿ. ಇವು ಬೇಳೆ ತೊಳಿತೀನಿ ರೀ. ನಾನು ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊತೀನಿ, ಹಾಗಾಗಿ ಪಾತ್ರೆ ಇಟ್ಕೊಂಡೀನಿ ರೀ. ಇವು ನೀರು ಕಾಯಿಲ್ಲ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಇಟ್ಕೋಬೋದು ರೀ. ಈಗ ಇವು ಬೇಳೆ ತೊಳಿತೀನಿ ರೀ. ಬೇಳೆ ಮುಳುಗುವಷ್ಟು ನೀರು ಹಾಕಿ ತೊಳೀನಿ ರೀ. 1 ರಿಂದ 2 ಸತಿ ಬೇಳೆ ಚಲೋತ್ನೇ ತೊಳೆದು ಸಾಕ್ರಿ. ನೋಡಿರಿ, ಇವು ನೀರು ಬಸಿತೀನಿ ರೀ. ಯುಗಾದಿ ಹಬ್ಬ ಬಂತಂದ್ರೆ ಹೊಸ ವರ್ಷ ಬಂದಂಗೆ ರೀ. ಮಾವು ಬೇವು ಎಲ್ಲ ಚಿಗಿರ್ತೈತಿ, ವಸಂತ ಕಾಲ ಬಂತು ಅಂತ ಹೇಳ್ತಾರೆ ಹಿರಿಯರೆಲ್ಲ. ಈಗ ಹೋಳ್ಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಯುಗಾದಿ ಹಬ್ಬಕ್ಕೆ. ನಾನು ಹಂಗಾಗಿ ಹೋಳ್ಗೆ ಮಾಡಾಕತ್ತಿದ್ದೆ, ನಿಮ್ಮ ಜೊತೆಗೂ ಶೇರ್ ಮಾಡಾಕತ್ತೀನಿ. ಈಗಲ್ಲಿ ನೀರು ಕಾಯಕ್ಕಿಟ್ಟೀನಿ. ಈಗ ಬೇಳೆ ತೊಳೆದಿಟ್ಟಿದ್ದೀನಿ. ನೀರು ಕುದಿಯಾಕತ್ರ ಬೇಳೆ ಹಾಕ್ಕೊಳ್ಳೋಮ್ರಿ. ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೇಳೆ ಹೋಳಿಗೆ ಮಾಡಿ ತೋರಿಸ್ತೀನಿ ರೀ. ಈ ಬೇಳೆ ಹೋಳಿಗೆ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನೋಡ್ರಿ, ನಾನು ನೀರು ಕಾಯಕ್ಕಿಟ್ಟಿದ್ದೆ. ನೀರು ಕಾಯಕತ್ತಾವು ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯ್ತಾವಂತ ಅಷ್ಟೇ ರೀ. ಈಗ ನಾನು ಬೇಳೆ ತೊಳೆದಿಟ್ಟಿದ್ದೀನಲ್ರಿ, ಅವು ಹಾಕೋತೀನಿ ನೋಡ್ರಿ. ನೀರು ಕಾಯ್ದ ನಂತರ ಹಾಕೋಬೇಕ್ರಿ ಬೇಳೆ. ನಾನು ಅರ್ಧ kg ಆಗಷ್ಟು ತೊಗೊಂಡಿನಿ ಅಂದರೆ 2 ಕಪ್ ಬೇಳೆ ತೊಗೊಂಡೀನಿ ರೀ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಆದರೂ ಹಾಕೋಬೋದು, ಇಲ್ಲ ಹಿಂಗೆ ಸಪ್ರೇಟ್ ಆದ್ರೆ ಹಾಕೋಬೋದು ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಕೋಬೋದು. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕಟ್ ಅಷ್ಟೊಂದು ಬರಲ್ಲ, ಕಮ್ಮಿ ಬರ್ತೈತಿ. ಸಪ್ರೇಟಾಗಿ ಬೇಯಿಸೋದ್ರಿಂದ ಕಟ್ಟು ಜಾಸ್ತಿ ಬರ್ತೈತಿ. ಅವಾಗ ಸಾರು ಮಾಡೋಕೆ ಚಲೋ ಆಗುತ್ತೆ. ಕಟ್ಟಿನ ಸಾರು ಎಲ್ಲರಿಗೂ ಇಷ್ಟ ಆಗುತ್ತಲ್ಲ, ಹಾಗಾಗಿ ಜಾಸ್ತಿ ಕಟ್ಟಿದ್ರೆ ಕಟ್ಟಿನ ಸಾರು ಮಾಡೋಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಪಾತ್ರೆಯಲ್ಲಿ ಬೇಯಿಸ್ಕೊಳಕತ್ತೀನಿ ನೋಡ್ರಿ. ಈಗ ನಾನಲ್ಲಿ ಬೇಳೆ ಬೇಯಿಸೋಕಿಟ್ಟಿಂದ್ರೆ ಬೇಳೆ ಬೇಯೋಷ್ಟೊತ್ತಿಗೆ ಹಿಟ್ಟು ನಾದಿಡೋಣ್ರಿ. ಅದು ಹಿಟ್ಟು ನೆನಿಬೇಕಲ್ಲ, ಹಾಗಾಗಿ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕೋತೀನಿ ನೋಡ್ರಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಹಿಟ್ಟು ನಾದ್ಕೋತೀನಿ ರೀ. ನಾನು 2 ಕಪ್ ಬೇಳೆ, 2 ಕಪ್ ಬೆಲ್ಲ, 2 ಕಪ್ ಗೋಧಿ ಹಿಟ್ಟು ತೊಗೊಂಡೀನಿ ರೀ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಇದು ಮೆತ್ತಗೆ ಹಿಟ್ಟು ನಾದ್ಕೋಬೇಕು ರೀ. ನಾರ್ಮಲಾಗಿ ಯಾವುದೇ ಹೋಳಿಗೆ ಮಾಡ್ಬೇಕಾದ್ರೆ ಮೈದಾ ಹಿಟ್ಟು ರವೆ ಹಾಕಿ ಮಾಡ್ತಿರ್ತಾರೆ ರೀ. ನಾವು ಉತ್ತರ ಕರ್ನಾಟಕ ಸೈಡ ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ ರೀ. ಹಾಗಾಗಿ ನಾನು ಇವತ್ತು ಗೋಧಿ ಹಿಟ್ಟಿಂದನೇ ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ. ನಾನು ಇದಕ್ಕೇನು ರವೆ ಹಾಕಿಲ್ಲ, ಮೈದಾ ಹಿಟ್ಟು ಹಾಕಿಲ್ಲ, ಓನ್ಲಿ ಗೋಧಿ ಹಿಟ್ಟು ಮಾತ್ರ ಐತ್ರಿ. ಊರಲ್ಲಿ ಬೆಳೆದಿರ್ತಾರಲ್ಲ ನೀರು ಗೋಧಿ ಅಂತೇಳಿ ಅದೇ ಹಿಟ್ಟೆ ತೊಗೊಂಡಿನಿ ರೀ. ಮನೇಲಿ ಮಷೀನಲ್ಲೇ ಹಿಟ್ಟು ಹಾಕ್ಕೊಂಡಿನಿ. ಅದೇ ಹಿಟ್ಟು ತೊಗೊಂಡು ಹಿಟ್ಟು ನಾದ್ಕೊಳಕತ್ತೀನಿ ನೋಡ್ರಿ. ನಾನು ತುಂಬ ಮೆತ್ತಗೆ ನಾದ್ಕೋತೀನಿ, ನೀವು ನೋಡ್ಕೊಂಡು ನಾದ್ಕೋಬೇಕಾಗ್ತದೆ. ಚಪಾತಿ ಹಿಟ್ಟಿನಕಿನೇ ಮೆತ್ತಗಿರ್ಬೇಕು ರೀ. ಮತ್ತು ಹಿಟ್ಟಿನ ಹದ ಹೂರ್ಣದ ಹದ ಒಂದೇ ಇರ್ಬೇಕು ರೀ. ಹಿಟ್ಟು ಮೆತ್ತಗಿರ್ಬೇಕು, ಹೂರ್ಣನ ಮೆತ್ತಗಿರ್ಬೇಕು ರೀ. ಈಗ ನಿಮ್ಮ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡ್ರಿ ಎಷ್ಟು ಮೆತ್ತಗೆ ಹಿಟ್ಟು ಕಲಿಸ್ಕೊಂಡಿನಿ ಅಂತೇಳಿ. ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ನಿಮ್ಗೆ ನೋಡಿಕೊಂಡು ಈ ಹದದಲ್ಲಿ ಕಲಿಸ್ಕೋಬೇಕು. ಹೋಳಿಗೆ ಹಿಟ್ಟು ಸ್ವಲ್ಪ ಮೆತ್ತಗನೇ ಇರ್ಬೇಕು ರೀ. ಇದಕ್ಕಿನ್ನೂ ಸ್ವಲ್ಪ ನೀರು ಹಚ್ಚಿ ನೆನೆಯಾಕೆ ಬಿಡ್ತೀನಿ ರೀ. ಇದೊಂದು 10 ನಿಮಿಷ ನೆನಿಲ್ಲ ರೀ. ನಾವು ಬೇಳೆ ಬೇಯಿಸಿ ಹೂರ್ಣ ರುಬ್ಬುತ್ತಾನೂ ಇದು ಹಿಟ್ಟು ನೆನಿತೈತೆ ರೀ. ಹಿಟ್ಟು ಎಷ್ಟು ಚಲೋ ನೆನಿತೈತಲ್ಲ ಹೋಳಿಗೆ ಅಷ್ಟು ಚಲೋ ಬರ್ತಾವ್ರಿ. ಇದು ಉತ್ತರ ಕರ್ನಾಟಕ ಸೈಡು ಬರೀ ಗೋಧಿ ಹಿಟ್ಟು ನಾದಿ ಹೋಳಿಗೆ ಮಾಡ್ತಾರೆ. ಈ ಸೈಡ್ ಬೆಂಗಳೂರು ಸೈಡ್ ಏನು ಮಾಡ್ತಾರೆ, ಮೈದಾ ಹಿಟ್ಟಾಗಿ ಅರಿಶಿನ ಪುಡಿ ಎಣ್ಣೆ ಹಾಕಿ ಹಿಟ್ಟು ನಾದ್ಕೊಂಡು ಹೋಳಿಗೆ ಮಾಡ್ತಾರೆ. ಯೆಲ್ಲೋ ಕಲರ್ ಬರ್ತಾವೆ ಅವು. ನಾವು ನಾರ್ಮಲಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ತೀವಿ, ಈ ಥರ ಬರ್ತಾವೆ ಹೋಳಿಗೆ. ನಿಮಗೇನಾದ್ರು ಯುಗಾದಿ ಹಬ್ಬಕ್ಕೆ ಬೇರೆ ಬೇರೆ ರೆಸಿಪಿಗಳು ಬೇಕಿತ್ತಂದ್ರೆ ನೀವು ಬೇಗನೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನ ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಬೇಳೆ ಬೇಯಿಸೋಕಿಟ್ಟಿದ್ದೆ ರೀ. ಬೇಳೆ ಬೇಯ್ತದಂತೇಳಿ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿರಿ ಕುದಿಯಾಕತ್ತೈತಿ ಬೇಳೆ. ಈಗ ನೋಡಿರಿ ಬೇಳೆ ಎಷ್ಟು ಮಸ್ತ್ ಬೆಂದೈತಿ. ಈಗ ಇದು ಬಸ್ಕೊಳ್ಳೋಮ್ರಿ. ನಿಮ್ಗೆ ಹಿಂಗೆ ಮುಟ್ಟು ನೋಡಿದ್ರೆ ಗೊತ್ತಾಗ್ಬೇಕ್ರಿ. ಇದು ಬೇಳೆ ಹಿಟ್ಟಿಟ್ಟು ಹಾಕ್ಬೇಕ್ರಿ. ನೋಡಿರಿ ಈ ರೀತಿ ಪೀಸ್ ಹಾಕ್ಬೇಕ್ರಿ. ಇದು ಬೇಳೆ ಬೆಂದೈತಿ. ಈಗ ನಾನು ಬಸ್ಕೋತೀನಿ ರೀ. ಇಷ್ಟು ಆಫ್ ಮಾಡಿ ಬೇಳೆ ಒಳಗಿನ ಕಟ್ಟೆಲ್ಲ ಬಸ್ಕೊಂಡು ಬೇಳೆ ಸಪ್ರೇಟ್ ಮಾಡ್ಕೋತೀನಿ ರೀ. ನಾನು ತೂತಿನ ಜರಡಿ ತೊಗೊಂಡಿನಿ, ಅದ್ರಾಗ ಹಾಕೋತೀನಿ ನೋಡಿರಿ ಬೇಳೆ. ಈ ಕಟ್ಟು ಬಸ್ಕೊಂಡು ಇದರಲ್ಲೇ ಸಾರು ಮಾಡ್ಬೇಕ್ರಿ. ನೋಡಿರಿ ಈ ರೀತಿ ಕಟ್ಟ ಜಾಸ್ತಿ ಬರ್ತೈತಿ. ನಾವು ಸಪ್ರೇಟಾಗಿ ಬೇಳೆ ಬೇಯಿಸಿದ್ರೆ, ಕುಕ್ಕರಲ್ಲಿ ಬೇಯಿಸಿದ್ರೆ ಕಟ್ಟೆ ಬರಲ್ರಿ. ಅದು ಬೇಳೆಲ್ಲ ಬೆಂದ್ಬಿಡ್ತೈತಿ, ಆವಾಗ ಕಟ್ಟೆ ಬರೋಂಗಿಲ್ಲ. ಸಾರು ಮಾಡೋಕೆ ಇದೇ ಬೇಳೆ ರುಬ್ಬಿ ನಾವು ಸಾರು ಮಾಡಬೇಕಾಗ್ತೈತಿ. ನೀವು ಯುಗಾದಿ ಹಬ್ಬಕ್ಕೆ ಈ ರೀತಿ ಬೇಳೆ ಹೋಳಿಗೆ ಮಾಡ್ಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ಈಗ ನೋಡಿರಿ ನಾ ಬೇಳೆ ಒಳಗೆ ನೀರೆಲ್ಲ ಬಸ್ಕೊಂಡಿನಿ. ಈಗ ಅದೇ ಪಾತ್ರೆಗೆ ಒಯ್ದು ಬೇಳೆ ಹಾಕೋತೀನಿ ನೋಡಿರಿ. ನೀರೆಲ್ಲ ಬಸ್ಕೋಬೇಕು. ನಾವು ನೀರಿಟ್ಟು ಹಾಗೆ ಬೇಳೆ ಬೆಲ್ಲ ಹಾಕಿದ್ರೆ ಹೂರ್ಣ ಅಳಕಾಗೋ ಸಾಧ್ಯತೆ ಇರ್ತೈತೆ ರೀ. ಹೂರ್ಣ ಅಳಕಾದ್ರೆ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತೆ ರೀ. ಹೋಳಿಗೆ ಬರೋಂಗಿಲ್ಲ. ಹಾಗಾಗಿ ನಾನು ಈಗ ನೀರೆಲ್ಲ ಬಸ್ಕೊಂಡಿನಿ. ಈಗ ಬೇಳೆ ವಾಪಸ್ ಅದೇ ಪಾತ್ರೆಗೆ ಹಾಕೋತೀನಿ ನೋಡಿರಿ. ಈಗ ನಾನು ಅರ್ಧ kg ಏನು ಬೇಳೆ ತೊಗೊಂಡಿದ್ನಲ್ಲ ರೀ, ಅರ್ಧ kg ಬೆಲ್ಲ ತೊಗೊಂಡಿನಿ. ಬೆಲ್ಲ ಹಾಕೋತೀನಿ ರೀ.
ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನಾನು 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ ತೊಗೊಂಡೇನ್ರಿ. ಈಗ ಇದು ಸಣ್ಣಗೆ ಇಟ್ಟು ಬೇಯಿಸ್ಕೊಳಮ್ರಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ಇದು ಬೆಲ್ಲ ಕರಗುವವರೆಗೆ ಬೇಯಿಸ್ಕೊಳಮ್ರಿ. ಬೇಳೆ 2 ಕಪ್ ಬೇಳೆಗೆ 2 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸ್ವೀಟ್ ಪ್ರಮಾಣ ಕರೆಕ್ಟಾಗಿರ್ತೈತೆ ರೀ. ಇಲ್ಲ ನಮ್ಗೆ ಸ್ವೀಟ್ ಸ್ವಲ್ಪ ಕಮ್ಮಿ ಬೇಕನ್ನೋದಾದ್ರೆ 1/4 ಕಪ್ನಷ್ಟು ಬೆಲ್ಲ ನೀವು ಕಮ್ಮಿ ಮಾಡ್ಕೊಳ್ರಿ. ಇದೊಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ್ರಿ. ಬೆಲ್ಲ ಎಲ್ಲ ಕರಗಬೇಕು ರೀ, ಬೇಳೆ ಜೊತೆ ಮಿಕ್ಸ್ ಆಗ್ಬೇಕು ರೀ. ಇದು ಪೂರ್ತಿ ಬೆಲ್ಲ ಕರಗು ತೋರಿಸೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಈ ಬೆಲ್ಲ ಕರಗಿದ ಮೇಲೆ ಹೆಂಗಾಗಿರ್ತದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ರೀ. ಈಗ ನೋಡಿರಿ ನಾ ಬೆಲ್ಲ ಹಾಕಿ 2 ರಿಂದ 3 ನಿಮಿಷ ಬೇಯಿಸ್ಕೊಂಡಿನಿ. ಈ ಹದ ಆಗೈತೆ ನೋಡಿರಿ, ಬೆಲ್ಲ ಎಲ್ಲ ಕರಗೈತಿ, ಬೇಳೆ ಜೊತೆ ಮಿಕ್ಸ್ ಆಗೈತಿ. ಈಗ ಇದು ಹೂರ್ಣ ಮಾಡ್ಕೊಳಮ್ರಿ. ನೀವು ಮಿಕ್ಸಿಯಲ್ಲಿ ಆದರೂ ರುಬ್ಕೋಬೋದು, ಹೂರ್ಣ ರುಬ್ಬು ಮೇಕರಲ್ಲಿ ಆದರೂ ರುಬ್ಕೋಬೋದು, ಇಲ್ಲ ಜರಡಿಯಲ್ಲಿ ಆದರೂ ರುಬ್ಕೋಬೋದು. ನಿಮ್ಮ ಮನೆಗೆ ಯಾವ್ದು ಇರ್ತೈತೆ ನೋಡಿಕೊಂಡು ನೀವು ಅದ್ರಾಗ ರುಬ್ಕೋಬೋದು. ನಾನು ಮಿಕ್ಸಿಯಲ್ಲಿ ರುಬ್ಬಿ ತೋರಿಸೀನಿ, ಹೂರ್ಣ ರುಬ್ಬು ಮೇಕರಲ್ಲಿ ರುಬ್ಬಿ ತೋರಿಸೀನಿ, ಈಗ ಜರಡಿಯಾಗೂ ರುಬ್ಬಿ ತೋರಿಸ್ತೀನಿ ನೋಡಿರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ರುಬ್ಕೋಬೋದು ರೀ. ಈಗ ನೋಡಿರಿ ನಾ ಒಂದು ಪಾತ್ರೆ ತೊಗೊಂಡಿನಿ. ಈಗ ಬ್ಯಾಳೆ ಏನು ಬಸ್ಕೊಂಡಿದ್ನಲ್ರಿ ಅದೇ ಜರಡಿ ತೊಗೊಂಡಿನಿ. ಈಗ ಇದ್ರಾಗ ಬ್ಯಾಳೆ ಬೆಲ್ಲ ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿದ್ನಲ್ರಿ ಅದೊಂದು ಸ್ಪೂನ್ ಹಾಕೋತೀನಿ ನೋಡಿರಿ. ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ರಿ, ಬೇಗ ಬೇಗ ಆಗುತ್ತೆ ರೀ ಇದು. ಈಗ ನಾನು ಒಂದು ಲೋಟಲ್ಲೇ ರುಬ್ಕೋತೀನಿ ನೋಡಿರಿ. ಈ ರೀತಿ ಒಂದು ಲೋಟ ತೊಗೊಂಡು ಹಿಂಗೆ ರುಬ್ಕೋಬೇಕ್ರಿ. ಈ ರೀತಿ ಮ್ಯಾಶ್ ಮಾಡಿದ್ರೆ ಹೂರ್ಣ ಎಲ್ಲ ಕೆಳಗೆ ಬರ್ತೈತೆ ರೀ. ಎಲ್ಲ ಹೂರ್ಣ ಮಾಡೋದು ತೋರಿಸ್ಕೋದು ಕೂತ್ರೆ ವಿಡಿಯೋ ಲೆಂದಿ ಆಗ್ತೈತೆ ರೀ. ಹಾಗಾಗಿ ನಾನು ಎಲ್ಲ ಹೂರ್ಣ ರುಬ್ಕೊಂಬಂದು ತೋರಿಸ್ತೀನಿ, ಹೂರ್ಣ ಹೆಂಗಾಗೈತಿ ಅನ್ನೋದು ನಿಮಗೆ ತೋರಿಸ್ತೀನಿ ರೀ. ನೀವು ಬೇಕಾದ್ರೆ ಮಿಕ್ಸಿಯಲ್ಲಿ ಆದರೂ ರುಬ್ಕೋಬೋದು, ಇಲ್ಲ ಹೂರ್ಣ ರುಬ್ಬು ಮೇಕರಲ್ಲಿ ಆದರೂ ರುಬ್ಬೋದು, ಇಲ್ಲ ಈ ರೀತಿ ಜರಡಿ ಇತ್ತಂದ್ರೆ ಜರಡಿಯಾಗಾದರೂ ರುಬ್ಕೋಬೋದು ರೀ. ನಾ ಹೂರ್ಣ ಮೇಕರ್ದು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಮೇಲೆ, ನೀವು ಆ ವಿಡಿಯೋನ ಹೋಗಿ ನೋಡ್ಬೋದು ರೀ. ಈಗ ನೋಡಿರಿ ನಾ ಪೂರ್ತಿ ಹೂರ್ಣ ರುಬ್ಬಿನಿ, ಈ ರೀತಿ ಆಗೈತೆ ನೋಡಿರಿ. ನೋಡಿರಿ ಎಷ್ಟು ಎಳಿ ಎಷ್ಟು ಮಸ್ತಾಗಿ ಬಂದೈತಿ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಬೇಳೆ ಕಾಳುಗಳು ಉಳಿಲಾರ್ದಂಗೆ ನೀವು ಹೂರ್ಣ ರುಬ್ಕೊಂಡ್ರೆ ಅಂದ್ರೆ ಹೋಳಿಗೆ ಯಾರು ಬೇಕಾದ್ರೂ ಮಾಡ್ಬೋದು ರೀ, ಮಸ್ತಾಗಿ ಬರ್ತಾವ್ರಿ. ಈಗ ನೋಡಿರಿ ನಾ ರುಬ್ಕೊಂಡಿರೋ ಹೂರ್ಣ ಎಲ್ಲ ಇಷ್ಟ ಆಗೈತೆ ನೋಡಿರಿ. ನೋಡಿರಿ ಸ್ಮೂತಾಗಿ ಬಂದೈತಿ. ನಿಮ್ಮ ಕೈ ಹಿಡಿದು ನೋಡಿದ್ರೆ ನಿಮಗೆ ಗೊತ್ತಾಗ್ತೈತೆ ನೋಡಿರಿ. ಈ ಹದ ಇರಬೇಕು, ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ ರೀ. ನಾನು ಹಿಟ್ಟು ನಾದಿಟ್ಟಿದ್ದೆ ಅರ್ಧ ಗಂಟೆ, ಹಿಟ್ಟು ನೆಂದೈತಿ. ಈ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡಿರಿ. ಕೈಗೆ ಈ ರೀತಿ ಎಣ್ಣೆ ಸವರ್ಕೋತೀನಿ ರೀ. ಇದು ಹಿಟ್ಟು ಮಿದ್ಕೋತೀನಿ ರೀ. ಹಿಟ್ಟು ಎಷ್ಟು ಚಲೋ ನೆನಿತೈತಿಲ್ರಿ ಅಷ್ಟು ಚಲೋ ಹೋಳಿಗೆ ಬರ್ತಾವ್ರಿ. ಇದು ಹಿಟ್ಟು ನೆಂದೈತಿ ನೋಡಿರಿ, ಎಷ್ಟು ಜಿಗಿಟ್ಟಾಗೈತಿ ಇದು. ಇದ್ರಾಗ ಬರೇ ಗೋಧಿ ಹಿಟ್ಟೈತಿ ನೋಡಿರಿ. ನಿಮ್ಮ ಹೋಳಿಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ತೊಗೋರಿ. ನಾನೀಗ ಈ ಸೈಜಲ್ಲಿ ತೊಗೋತೀನಿ ನೋಡಿರಿ. ಈಗ ನಾನು ಕಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ನಾನು ಕಟ್ಟಿ ಮ್ಯಾಗೆ ಮಾಡ್ಕೋತೀನಿ. ನಿಮ್ಮ ಮನ್ಯಾಗ ಹೋಳಿಗೆ ತಟ್ಟು ಶೀಟ್ ಇದ್ರೆ ನೀವು ಹೋಳಿಗೆ ತಟ್ಟು ಶೀಟಲ್ಲಿ ಆದರೂ ಮಾಡ್ಕೋಬೋದು, ಪ್ಲಾಸ್ಟಿಕ್ ಕವರಲ್ಲಿ ಆದರೂ ಮಾಡ್ಕೋಬೋದು, ಬಾಳೆ ಎಲೆಯಲ್ಲಿ ಆದರೂ ಮಾಡ್ಕೋಬೋದು ರೀ. ನೋಡಿರಿ ನಾ ಈ ರೀತಿ ತಟ್ಕೋತೀನಿ. ಈಗ ಇದಕ್ಕೆ ಹೂರ್ಣ ಏನು ರುಬ್ಕೊಂಬಂದಿನಿ ಅಲ್ರಿ, ನಾ ಒಂದು ಉಂಡೆ ಹೂರ್ಣ ಇಟ್ಕೋತೀನಿ ನೋಡಿರಿ. ಈಗ ನಾನು ಹೂರ್ಣ ತುಂಬ್ಕೋತೀನಿ ನೋಡಿರಿ. ಹಿಟ್ಟಿನ ಹದ ಹೂರ್ಣ ಹದ ಒಂದೇ ಥರ ಇರ್ಬೇಕು ರೀ, ಅವಾಗ ಹೋಳಿಗೆ ಮಸ್ತಾಗಿ ಬರ್ತಾವೆ. ಇಲ್ಲ ಹಿಟ್ಟು ಅಳಕಾಯ್ತು ಹೂರ್ಣ ಗಟ್ಟಿ ಆಯ್ತಂದ್ರೆ ಕಣಕ ದಂಡಿಗೆ ಬರ್ತೈತೆ ರೀ. ಹಿಟ್ಟೆಲ್ಲ ದಂಡಿಗೆ ಬರ್ತಂದ್ರೆ ಹೋಳಿಗೆ ಚಲೋ ಅನ್ಸಲ್ಲ ರೀ ಅವಾಗ. ಈಗ ನೋಡಿರಿ ಇದು ಹೆಚ್ಚಿಗಾಗಿದ್ದು ಹಿಟ್ಟು ತಕ್ಕೋತೀನಿ ನೋಡ್ರಿ. ಈಗ ನಾನು ಹೋಳಿಗೆ ಲಟ್ಟಿಸ್ಕೋತೀನಿ ನೋಡಿರಿ. ಆದಷ್ಟು ಮೆತ್ತಗೆ ಇರಬೇಕು ರೀ ಹೂರ್ಣ ಹಿಟ್ಟು ಎರಡು. ಈಗ ನಾ ಮೇಲಿನ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಹೋಳಿಗೆ ಲಟ್ಟಿಸ್ಕೋತೀನಿ ನೋಡಿರಿ. ನಾನು ಕಟ್ಟಿ ಮ್ಯಾಗೆ ಲಟ್ಟಿಸ್ಕೊಳಕತ್ತೀನಿ. ಮೆಲ್ಲಣಿಗೆಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಎಷ್ಟು ದಪ್ಪ ಬೇಕು ಎಷ್ಟು ತಳಗ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋರಿ. ನೋಡಿರಿ ನಾನು ಈ ಸೈಜಲ್ಲಿ ಲಟ್ಸೀನಿ. ತೀರಾ ಅಷ್ಟು ತಳಗೂ ಇಲ್ಲ, ತೀರಾ ಅಷ್ಟು ದಪ್ಪನೂ ಇಲ್ಲ. ಈ ಸೈಜಲ್ಲಿ ಲಟ್ಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋರಿ. ನಾವು ಹೂರ್ಣ ಸ್ಮೂತಾಗಿ ರುಬ್ಕೊಂಡ್ವಿ ಅಂದ್ರೆ ಹೋಳಿಗೆ ಮಸ್ತಾಗಿ ಬರ್ತಾವೆ ನೋಡಿರಿ. ಎಷ್ಟು ಮಸ್ತಾಗಿ ಬಂದವ್ರು ಹೋಳಿಗೆ. ಬೇಳೆ ಕಾಳುಗಳು ಏನೂ ಉಳಿದಿಲ್ಲ ನೋಡಿರಿ. ಉಳಿತಂದ್ರೆ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ ರೀ. ಮಿಕ್ಸಿಯಲ್ಲಿ ರುಬ್ಕೊಂಡಾಗ ಉಳಿ ಸಾಧ್ಯತೆ ಇರ್ತೈತಿ, ಆವಾಗ ಹೋಳಿಗೆ ಹರಿ ಸಾಧ್ಯತೆ ಇರ್ತೈತಿ ರೀ. ಈ ರೀತಿ ನಾವು ಹೂರ್ಣ ರುಬ್ಬು ಮೇಕರಲ್ಲಿ ಇಲ್ಲ ಜರಡಿಯಲ್ಲಿ ರುಬ್ಕೊಂಡ್ರೆ ಸ್ಮೂತಾಗಿ ಹೂರ್ಣ ಬರ್ತೈತೆ ರೀ. ಒಂದೇ ಹದ ಇರ್ತೈತೆ ರೀ ಹೂರ್ಣದ್ದು. ಈಗ ನಾನು ಹೋಳಿಗೆ ಲಟ್ಟಿಸ್ಕೊಂಡಿನಿ. ಇದು ಬೇಯಿಸ್ಕೋಬೇಕಲ್ರಿ, ಹಾಗಾಗಿ ನಾನೀಗ ಹಂಚಿಡ್ತೀನಿ ನೋಡಿರಿ. ನಾನು ಕಬ್ಬಣ ಹಂಚೆ ಇಟ್ಕೊಂಡೀನಿ, ರೊಟ್ಟಿ ಹಂಚ. ನಿಮ್ಮ ಮನೆಯಾಗ ಯಾವ್ದು ಹೋಳಿಗೆ ಮಾಡೋ ಹಂಚಿರ್ತೈತೆ ನೋಡ್ಕೊಂಡು ನೀವು ಇಟ್ಕೋಬೋದು ರೀ. ಇದು ಹಂಚ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ. ಮೊದಲೇ ಹೋಳಿಗೆ ಹಾಕಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋರಿ. ನಾನು ಈ ಸೈಜಲ್ಲಿ ಹೋಳಿಗೆ ಮಾಡೀನಿ ರೀ. ನಿಮಗೆ ಯಾವ ಸೈಜಲ್ಲಿ ಹೋಳಿಗೆಗಳು ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಈಗ ನಾನು ತಿರುಗಿಸಿ ಹಾಕೋತೀನಿ ನೋಡಿರಿ. ನಾನು ಕೈಲೇ ತಿರುಗಿಸಿ ಹಾಕೋತೀನಿ. ನೀವು ಬೇಕಾದ್ರೆ ಕಡ್ಚಿಗೆಲ್ಲ ತಿರುಗಿಸಿ ಹಾಕೋಬೋದು ರೀ, ಚಮಚೆಲ್ಲ ತಿರುಗಿಸಿ ಹಾಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ತಿರುಗಿಸಿ ಹಾಕೋಬೋದು. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕಾಗ್ತದೆ ರೀ. ನಾನು ಯುಗಾದಿ ಹಬ್ಬಕ್ಕೆ
ಕಡಲೆಬೇಳೆ ಹೋಳ್ಗೆ ಮಾಡೀನಿ ರೀ. ನಿಮ್ಗೆ ಯಾವ ಥರ ಹೋಳ್ಗೆ ಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈ ರೀತಿ ತಿರುಗಿಸಿ ಹಾಕಿ 2 ಸೈಡು ಕಣ್ಣು ಬೀಳಂಗೆ ಬೇಯಿಸ್ಕೋಬೇಕಾಗ್ತೈತೆ ರೀ. ನಾ ಹೇಳಿರುವಂಗೆ ನೀವೇನಾರು ಹೂರಣ ರುಬ್ಬಿ ಹೋಳ್ಗೆ ಮಾಡಿದ್ರೆ ಯಾರು ಬೇಕಾದ್ರೆ ಹೋಳ್ಗೆ ಮಾಡ್ಬೋದು, ಕಣ್ಣು ಮುಚ್ಕೊಂಡು ಹೋಳ್ಗೆ ಮಾಡ್ಕೋಬೋದು ರೀ. ಈಗ ನೋಡಿರಿ ಎಷ್ಟು ಮಸ್ತಾಗಿ ಹೊಟ್ಟೆ ಉಬ್ಬಾಕತ್ತೈತಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಹೋಳ್ಗೆ ಮಾಡ್ಕೋತೀನಿ ರೀ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ ಹೋಳ್ಗೆ ಎಷ್ಟು ಮಸ್ತಾಗಿ ಬಂದಾವು ಅನ್ನೋದು. ಈಗ ನೀವು ಹಾಗೆ ಆದರೂ ತಕ್ಕೋಬೋದು, ಇಲ್ಲ ಫೋಲ್ಡ್ ಮಾಡಿದ್ರೂ ತಕ್ಕೋಬೋದು. ನಾನೀಗ ಫೋಲ್ಡ್ ಮಾಡಿ ತಕ್ಕೋತೀನಿ ನೋಡಿರಿ. ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ರೀ. ನೋಡಿರಿ ಎಷ್ಟು ಮಸ್ತಾಗಿ ಹೋಳಿಗೆ ಬಂದೈತೆ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ನೀವು ಹಬ್ಬಕ್ಕೆ ಹೋಳಿಗೆ ಆಚೆಗಡೆಯಿಂದ ತರೋ ಬದಲು ಸುಲಭವಾಗಿ ಈ ವಿಧಾನದಲ್ಲಿ ಮನೇಲೆ ನೀವು ಹೋಳಿಗೆ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳು. ಈಗ ನೋಡಿರಿ ನಾ ಮಾಡ್ಕೊಂಡಿರೋಂಥ ಹೋಳಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಯುಗಾದಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡಿರಿ ನಾ ಮಾಡಿರೋಂಥ ಹೋಳಿಗೆ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮಗೂ ಗೊತ್ತಾಗ್ತೈತೆ ಎಷ್ಟು ಮಸ್ತಾಗಿ ಹೋಳಿಗೆ ಬರ್ತಾವೆ ಅನ್ನೋದು. ಬಿಸಿ ಬಿಸಿ ಹೋಳಿಗೆ ಮಾಡಿಕೊಂಡು ಯುಗಾದಿ ಹಬ್ಬ ಆಚರಿಸ್ಕೋರಿ. ನೋಡಿದ್ರಲ್ರಿ ವೀಕ್ಷಕರೇ, ಯುಗಾದಿ ಹಬ್ಬಕ್ಕೆ ಮತ್ತು ಹೊಸ ವರ್ಷಕ್ಕೆ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಬೇಳೆ ಹೋಳಿಗೆ ಮಾಡಿ ತೋರಿಸಿದ್ದೀನಿ ರೀ. ಈ ಬೇಳೆ ಹೋಳಿಗೆ ಮಾಡೋ ಪದ್ಧತಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.